ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಸಾರಾಂಶ ಈ ಟೀಮ್ ಇದೆ. ಮಾತಾಡೋಣ. ತುಂಬ ಸ್ಪೆಷಲ್ ಅನಿಸ್ತಾ ಇದೆ. ಶ್ರುತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಸುರೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ? ವೆರಿ ಗುಡ್. ನೀವು? ಆರಾಮ್ ಮೇಡಮ್. ಮೇಡಮ್, ಈಗ ಮತ್ತೊಂದು ಸಿನಿಮಾ ಮೂಲಕ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ ನೀವು. ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದ ಮೂಲಕ ಕನ್ನಡಿಗರ ಮುಂದೆ ಬರ್ತಾ ಇರೋದು? ತುಂಬ ಎಕ್ಸೈಟೆಡ್, ವೆರಿ, ಬಿಕಾಸ್ ಇದು ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಒಂದು ವಿ ಬಿಲೀವ್ ಇನ್ ದ ಸ್ಟೋರಿ. ಸೊ ಹಾಗಾಗಿ ವಿ ಆರ್ ಎಕ್ಸೈಟೆಡ್ ಟು ಬ್ರಿಂಗ್ ಇಟ್ ಟು ದಿ ಆಡಿಯನ್ಸ್. ಇದನ್ನ ನಿಮ್ಮ ಕಮ್ಬ್ಯಾಕ್ ಸಿನಿಮಾ ಅಂತ ಕರಿಬೋದಾ ನಾವು? ಪ್ರತಿ ವರ್ಷ ಒಂದೊಂದು ರಿಲೀಸ್ನ ನಾವು ಕಮ್ಬ್ಯಾಕ್ ಅಂತಾನೆ ಹೇಳ್ತಾ ಇರೋಣ, ಅದೇ ಬೆಸ್ಟು. ನೋಡೋಣ ಸರ್. ಸರ್, ಸಾರಾಂಶ ಆ ಪದ ಕೇಳಿದಾಗ ಮತ್ತೇನೋ ಒಂದು ಸಾಂಗ್ ಬಿಟ್ಟಿದ್ರಿ, ಅದನ್ನೆಲ್ಲ ನೋಡಿದಾಗ ಬರವಣಿಗೆಗೆ ಮತ್ತು ಈ ಸಿನಿಮಾಗೆ ಏನೋ ಕನೆಕ್ಷನ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ತುಂಬ ಕಾವ್ಯಾತ್ಮಕವಾಗಿ ಸಿನಿಮಾ ಕಟ್ಕೊಟ್ಟಿದ್ದೀರ ಅಂತ ಅನಿಸ್ತಾ ಇದೆ. ಸೊ ಏನಿದು ಸಾರಾಂಶ? ಬರವಣಿಗೆಗೆ ತುಂಬ ಹತ್ತಿರವಾದ ಸಿನಿಮಾ ಅನ್ನೋದು ನಿಜ. ಒಬ್ಬ ಕಥೆಗಾರ ಕಥೆ ಬರಿತಾನ ಅಥವಾ ಕಥೆಗಾರನ ಒಂದು ಆಯ್ಕೆ ಮಾಡಿಕೊಂಡು ಅವನ ಮೂಲಕ ತನ್ನ ಕಥೆ ಹೇಳ್ಕೊಳತ್ತಾ ಅನ್ನೋ ಒಂದು ಎಕ್ಸ್ಪ್ಲೋರೇಷನ್ ನಡೆದಿದೆ ಈ ಸಿನಿಮಾನಲ್ಲಿ. ಸೊ ಆ ಚೌಕಟ್ಟಿನಲ್ಲಿ, ಆ ಸ್ಟ್ರಕ್ಚರ್ನಲ್ಲಿ ಒಂದು ಬಹಳ ಎಮೋಷ್ನಲ್ ಆಗಿರೋ ಒಂದು ಡ್ರಾಮಾ ನಡೀತಾ ಹೋಗುತ್ತೆ. ಸೊ ಹೌದು, ಆ ರೀತಿ ನೋಡೋಕೆ ಹೋದರೆ ಬರವಣಿಗೆಗೆ ತುಂಬ ಹತ್ತಿರವಾಗಿರೋ ಒಂದು ಇದು. ಬಟ್ ಇಟ್ಸ್ ಆಲ್ಸೋ ಒಂದು ಕೆಲಸದಲ್ಲಿ ಇರ್ತೀವಿ ಅಥವಾ ಜೀವನದಲ್ಲಿ ಒಂದು ಹಾದಿನಲ್ಲಿ ನಡೀತಾ ಇರ್ತೀವಿ, ಏನೋ ಒಂದು ಆಸೆ ಇರುತ್ತೆ ಇನ್ನೇನೋ ಮಾಡಬೇಕು ಅಂತ. ಅದಕ್ಕೆ ನಾವು ತಯಾರಿದ್ದೀವೋ ಇಲ್ವೋ ಅದು ನಮಗೆ ಅರಿವಿರಲ್ಲ. ಬಟ್ ಒಂದಿನ ಸಡನ್ನಾಗಿ ಅದೇ ನಮಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಆವಾಗ ದಾರಿ ನಮಗೆ ಬೇಕೋ ಬೇಡೋ ಅನ್ನೋ ಆಯ್ಕೆ ಶುರು ಆಗುತ್ತೆ. ಇದರಲ್ಲಿ ನನಗೆ ಇದರಲ್ಲಿ ಆಸೆ ಇದೆ, ಬಟ್ ನಾನು ಬೇರೆ ಏನೋ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ರೆಡಿ ಇದೀನೋ ಇಲ್ವೋ, ನನ್ನ ಸುತ್ತಮುತ್ತ ಇರೋರು ಅನ್ಕೋತಾರೆ. ಬಟ್ ಆ ದಾರಿ ಆ ದಾರಿ ನಮ್ಮನ್ನು ಸೆಳೀತಾ ಕೂಡ ಹೋಗುತ್ತೆ. ಸೊ ಆ ರೀತಿ ಒಂದು ಎಮೋಷ್ನಲ್ ಜರ್ನಿ ಕೂಡ ಇದೆ ಸಿನಿಮಾನಲ್ಲಿ. ಹೌದು, ಮತ್ತೆ ಸ್ವಲ್ಪ ಮ್ಯಾಜಿಕ್ ಕೂಡ ಇದೆ ನಮ್ಮ ಸಿನಿಮಾದಲ್ಲಿ. ನಾವು ಮ್ಯಾಜಿಕಲ್ ರಿಯಲಿಸಮ್ ಅಂತ ಡಿಸೈಡೆಡ್, ದಟ್ಸ್ ವಾಟ್ ಯು ಗೋನಾ ಕಾಲ್ ಇಟ್. ಆ್ಯಂಡ್ ಈ ಮ್ಯಾಜಿಕ್ ಇರೋದ್ರಿಂದ ನನಗೆ ಮಕ್ಕಳು ಕೂಡ ಈ ಸಿನಿಮಾನ ತುಂಬ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ, ಭರವಸೆ ನಮಗಿದೆ. ಮ್ಯಾಜಿಕ್ ಅಂದರೆ ಯಾವ ಥರ? ಮ್ಯಾಜಿಕಲ್ ರಿಯಲಿಸಮ್ ಅನ್ನೋದು ಒಂದು ಜಾನರಿಗೆ ಕೊಡೋ ಹೆಸರು. ಅದು ಕನ್ನಡದಲ್ಲಿ ಹೇಳಬೇಕಂದ್ರೆ ಮೋಹಕ ವಾಸ್ತವಿಕತೆ ಅಂತ. ಆ್ಯಕ್ಚುಲಿ ರೂಪಾರಾವ್ ನನಗೆ ಈ ಥರ ಹೇಳ್ಬೋದು ಇದಕ್ಕೆ ಅಂತ, ಬಿಕಾಸ್ ಅದರ ಏನು ಅಂತಾರೆ ನನಗೆ ಗೊತ್ತಿರಲಿಲ್ಲ. ರೂಪ ಕೊಟ್ಟಿದ್ದು ಟರ್ಮ್ ಇದು, ಟ್ರಾನ್ಸ್ಲೇಷನ್ ಇದು. ನಾರ್ಮಲಾಗಿ ನಾವು ಒಂದು ಫ್ಯಾಂಟಸಿ ಫಿಲ್ಮು ಅಥವಾ ಒಂದು ಥ್ರಿಲ್ಲರ್ ಫಿಲ್ಮ್ ಅಥವಾ ಒಂದು ಹಾರರ್ ಫಿಲ್ಮ್, ಬೇರೆ ಬೇರೆ ಎಡ್ಜ್ ಆಫ್ ದ ಸೀಟಿಂದ ನೋಡುವಂಥ ಸಿನಿಮಾಗಳಲ್ಲಿ ಬರುವಂಥ ಟೆಕ್ನಿಕ್ಗಳಿರುತ್ತಲ್ಲ, ಆ ಟೆಕ್ನಿಕ್ನ ನಾವು ಸಹಜವಾಗಿ ನಮ್ಮ ಸುತ್ತಮುತ್ತ ಬಳಸ್ಕೊಂಡಾಗ, ಅದೊಂದು ಥ್ರಿಲ್ ಕ್ರಿಯೇಟ್ ಮಾಡೋಕ್ಕಲ್ಲ, ಬಟ್ ಒಂದು ಎಮೋಷನ್ನ ಎಲಿವೇಟ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡಾಗ ಅದು ಮ್ಯಾಜಿಕಲ್ ರಿಯಲಿಸಮ್ ಅಂತ ಹೇಳ್ಬೋದು. ಸೊ ನಮ್ಮ ಜೀವನದಲ್ಲಿ ಹೇಗೆ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನಮಗಾಗತ್ತೆ, ಅದು ಮ್ಯಾಜಿಕ್ ಅಂತ ಕರೆಯೋರು ಮ್ಯಾಜಿಕಲ್, ಒಂದು ಸಣ್ಣ ಸಟಲ್ ಡಿಫ್ರೆನ್ಸ್ ಇದೆ. ಒಬ್ಬ ಕಥೆಗಾರನ ಜೀವನದಲ್ಲಿ ತನ್ನ ಪಾತ್ರದ ಜೊತೆ ಅವನಿಗಿರೋ ಸಂಬಂಧ ಎಷ್ಟು ರಿಯಲ್, ಅದು ಎಷ್ಟು ಅವನಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವನು ಎಷ್ಟು ಪಾತ್ರವನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಆ ಸಂಬಂಧಕ್ಕೆ ನೈಜತೆ ಎಷ್ಟಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಒಂದು ಲೆವೆಲಲ್ಲಿ ನೋಡಿದ್ರೆ ನಾವೆಲ್ಲರೂ ಕಥೆಗಾರರು. ಇವಾಗ ಒಂದು ಫ್ರೆಂಡ್ಶಿಪ್ನಲ್ಲಿರ್ಬೋದು, ಅಥವಾ ಒಂದು ಮಗುಗೆ ಊಟ ಮಾಡಿಸೋದ್ರಲ್ಲಿರ್ಬೋದು, ಅಥವಾ ನಮ್ಮ ಆಫೀಸಲ್ಲಿ ಒಂದು ರಜಾ ಕೇಳೋಕ್ಕಿರ್ಬೋದು, ಯಾವುದೇ ಒಂದು ಕಾರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬೆಳಗಿನ ರಾತ್ರಿ ಎಲ್ಲರೂ ನಾವು ಕಥೆಗಳು ಹೇಳ್ಕೊತಾ ಇರ್ತೀವಿ. ಕತೆ ಹೊಡಿತೀವಿ ಹಂಗೆ. ಎಕ್ಸಾಕ್ಟ್ಲಿ, ಎಲ್ಲರೂ ಕತೆ ಹೊಡಿತೀವಲ್ವಾ. ಆ ಕಾರಣಕ್ಕೆ ಈ ಥರ ಒಂದು ಸಬ್ಜೆಕ್ಟ್ ಬಂದಾಗ, ಕಥೆಗಾರ ತನ್ನ ಪಾತ್ರವನ್ನು ಮೀಟ್ ಮಾಡಿದಾಗ, ಇದನ್ನು ಯಾರೋ ಒಬ್ಬ ಕಥೆಗಾರ ಎಲ್ಲೋ ದೂರದಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ, ಆ ರೀತಿ ಸೆಟ್ ಮಾಡೋದ್ರ ಬದಲು ಸುತ್ತಮುತ್ತ ನಾನೇ ಕತೆ ಹೇಳ್ತೀನಲ್ಲ, ನಾನು ನೋಡಿದ್ರೆ ನನ್ನ ಪಾತ್ರ ಇರ್ಬೋದು, ಇದು ನನಗೂ ಜೀವನದಲ್ಲಿ ಇದೊಂದು ರಿಲೇಟಿಬಿಲಿಟಿ ಇದೆ. ಆ ಕಾರಣಕ್ಕೋಸ್ಕರ ಇದನ್ನು, ಆ ಮ್ಯಾಜಿಕ್ನ ನಾವು ಒಂದು ರಿಯಲ್ ಸೆಟ್ಟಿಂಗಿಗೆ ತೊಗೊಂಡ್ಬಂದಿದ್ದೀವಿ. ಅದಕ್ಕೆ ಮ್ಯಾಜಿಕಲ್ ರಿಯಲಿಸಮ್. ಓಕೆ ಮೇಡಮ್, ಈಗ ನಿಮ್ಮ ಸಿನಿಮಾಗಳು ಮೊದಲನೇ ಸಿನಿಮಾದಿಂದ ಲೂಸಿಯಿಂದ ತಗೊಂಡ್ರು ಆ ಕ್ಯಾರೆಕ್ಟರ್ ನಮ್ಗೆ ಇವತ್ತು ನೆನಪಿದೆ, ಮರ್ತಿಲ್ಲ ನಾವು. ಯಾವುದು ಲೂಸಿಯ ಕ್ಯಾರೆಕ್ಟರ್ ಆಗಿರ್ಬೋದು, ರಾಟೆ ಕ್ಯಾರೆಕ್ಟರ್ ಆಗಿರ್ಬೋದು, ಬ್ಯೂಟಿಫುಲ್ ಮನಸ್ಸುಗಳ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಥರ ಕ್ಯಾರೆಕ್ಟರು ಇದು ಕೂಡ ಮನಸ್ಸಲ್ಲಿ ಉಳಿಯೋ ಕ್ಯಾರೆಕ್ಟ್ರು ಆಗುತ್ತಾ? ನನ್ನ ಪ್ರಕಾರ 100% ಆಗುತ್ತೆ. ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಂತೂ ಉಳ್ಕೊಂಡ್ಬಿಟ್ಟಿದ್ದಾಳೆ ಮಾಯಾ. ಈಗ ನನ್ನ ಕ್ಯಾರೆಕ್ಟರ್ ಹೆಸರು ಮಾಯಾ ಸಿನಿಮಾದಲ್ಲಿ. ಆ್ಯಂಡ್ ಮ್ಯಾಜಿಕ್ ಕರೆಕ್ಟಾಗಿ ಮಾಯಾ ಅಂತ ಇದೆ. ಕರೆಕ್ಟಾಗಿ ಮಾಯಾ, ಅದು ನೀವು ಮಾಡಿದ್ದಾರೆ, ಇವ್ರು ಮ್ಯಾಜಿಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಮ್ಯಾಜಿಕಲ್ ಆಗಿ ಇದ್ದಾಳೆ ಮಾಯಾ ಅಂತ ಹೇಳ್ಬೋದು. ನನಗೆ ಅವಳ ಪಾತ್ರ, ನನಗೆ ಮಾಯಾ ತುಂಬಾ ಇಷ್ಟ ಆಗಿರುವಂಥದ್ದು ಒಂದು ಪಾತ್ರ. ಅವಳು, ನಾನು ಅದೇ ಹೇಳ್ತಿದ್ದೆ, ದಟ್ ಕಲಾವಿದರಾಗಿ ನಾವೆಲ್ಲ ವಿ ವೇರ್ ಆರ್ ಹಾರ್ಟ್ಸ್ ಆನ್ ಅವರ್ ಸ್ಲೀವ್ಸ್. ತುಂಬ ಏನೇ ತುಂಬ ರಿಯಲ್ ಆಗಿ, ಆನೆಸ್ಟ್ ಆಗಿ ಏನೇ ಇದ್ರೂ ಅದಕ್ಕೆ ಮನಸ್ಸು ಕೊಟ್ಬಿಡ್ತೀವಿ ಬೇಗ. ಮಾಯಾ ಈಸ್ ಅ ವುಮನ್ ಲೈಕ್ ದ್ಯಾಟ್. ಬಹಳ ರಿಯಲ್, ಬಹಳ ಏನು ಅನಿಸಿದ್ದು ಪಟ್ಟಂತ ಹೇಳ್ಬಿಡ್ತಾಳೆ. ಮತ್ತು ಡಾನ್ಸರ್ / ಥಿಯೇಟರ್ ಪರ್ಫಾರ್ಮರ್.
ಸೊ ಎಸ್, ಬೇರೆ ಬೇರೆ ಇಲ್ಲಿ ತನಕ ಮಾಡಿರುವಂಥದ್ದು ಪಾತ್ರಗಳಲ್ಲಿ ಖಂಡಿತ ಮಾಯಾ ಡಿಫ್ರೆಂಟೇ. ಆ್ಯಂಡ್ ಮಾಯಾ ನನ್ನ ಥರ ಒಂದು ಕ್ಯಾರೆಕ್ಟರ್ ಕೂಡ, ಅಂದರೆ ಶ್ರುತಿಗೆ ತುಂಬಾ ಹತ್ರ ಆಗಿರೋವಂಥದ್ದು. ಕಂಪೇರ್ ಮಾಡಿದ್ರೆ ಮಾಯಾ ಮತ್ತು ಶ್ರುತಿನ, ಐ ಥಿಂಕ್ ದರ್ ಇಸ್ ನಾಟ್ ಟು ಮೆನಿ ಡಿಫ್ರೆನ್ಸಸ್. ಅಂದರೆ ಈಗ ನೀವು ಹೇಗಿದ್ದೀರಾ ಅಂದರೆ ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದೇ ಅದೇ ಎಕ್ಸಾಕ್ಟ್ಲಿ. ಸೊ ನನಗೆ ಆ್ಯಕ್ಚುಲಿ ಜಾಸ್ತಿ ಹೋಮ್ವರ್ಕು ಅಲ್ಲ, ದೊಡ್ಡ ಚಾಲೆಂಜ್ ಏನು ಇರಲಿಲ್ಲ. ಮಾಯಾ ನಾನು ನನ್ನಾಗೆ ಬಂದು ಪರ್ಫಾರ್ಮ್ ಹಾಗೆ ಮಾಡಿ ಹಾಗೆ ಹೋದೆ. ಪ್ರತಿದಿನ ಹಾಗೆ ಇತ್ತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ನಿಮ್ಮ ಸಿನಿಮಾ ಅವ್ರ ಕೆಲಸದ ಬಗ್ಗೆ ಅವ್ರು ಡೌನ್ ಪ್ಲೇ ಮಾಡ್ತಾರೆ ಹಂಬಲ್ ಆಗಿ, ಬಟ್ ಆ್ಯಕ್ಚುಲಿ ತುಂಬ ಕೆಲಸ ಮಾಡಿದ್ದಾರೆ. 1 ಸೆಕೆಂಡಿಗೆ ಇಲ್ಲಿ ಟೇಕ್ ಕೊಡ್ತಾರೆ, ಇನ್ನೊಂದು ಸೆಕೆಂಡ್ ಟೇಕ್ ಆದ್ಮೇಲೆ ನಾನು ಅಲ್ಲಿ ರಿವ್ಯೂ ಏನಾರು ಮಾಡಬೇಕು, ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಮಗು ಜೊತೆ ಮಗುನ ನೋಡ್ಕೊಳ್ಳೋದು ಸೆಟ್ಟಲ್ಲಿ. ಆಮೇಲೆ ಓಕೆ ಕಾಂಟೆಕ್ಸ್ಟ್ ಕೊಡಬೇಕು, ಕಾಂಟೆಕ್ಸ್ಟ್ ಕೊಡದೆ ಹೇಗೆ. ಸೊ ಬೇಸಿಕ್ಲಿ ನವೀನ್, ನನ್ನ ಮಗಳು ಜಾನ್ಕಿದು ಮೊದಲನೇ ಸೆಟ್ ಆಗಿತ್ತು ಸಾರಾಂಶ ಸೆಟ್. ಮಗಳಿಗೆ 8 ತಿಂಗಳಾಗಿತ್ತು. ಆ್ಯಂಡ್ ಸೂರ್ಯ ಹಾಗೂ ಇಡೀ ತಂಡ ನನಗೆ ಅವಳನ್ನ ಸೆಟ್ಟಿಗೆ ಕರ್ಕೊಂಡ್ಬಂದು ಅವಳನ್ನ ನೋಡ್ಕೊಳ್ಳೋಕ್ಕೆ ಒಂದು ಅನುಕೂಲ, ಅವಕಾಶ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ವರ್ಕ್ ವಿತ್ ಮೈ ಡಾಟರ್. ಎಸ್ಪೆಷಲಿ ಒಂದು ಹೊಸ ನ್ಯೂ ಮದರ್ ಆಗಿ ಆಫೀಸಿಗೆ ಹೋಗಿ ಕೆಲಸ ಮಾಡೋದು ತುಂಬ ಜನ ಇದ್ದಾರೆ, ಬಟ್ ಐ ಡೋಂಟ್ ನೋ ಅಬೌಟ್ ಶೂಟಿಂಗ್ ಸೆಟ್. I mean, nowadays it's changing, but yeah, it was good that ನನಗೆ ಅವಕಾಶ ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀವಿ. ಇವ್ರಿಗೆ ಕಂಪಾರ್ಟ್ಮೆಂಟಲೈಸ್ ಮಾಡೋ ಅಬಿಲಿಟಿ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಯಾವಾಗ ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಹೇಳಿದಾಗ ಹೇಗೆ ಪಾತ್ರವಾಗಿ ಬದಲಾಗ್ತಾರೋ, ಅದೇ ಕ್ಯಾಮ್ರಾ ಕಟ್ ಆದ ಕೂಡಲೇ ಆ ಪಾತ್ರದಿಂದ ಹೊರಗೆ ಬಂದು ಸೆಟ್ಟಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಮಗು ರಿಲೇಟೆಡ್ ಇರ್ಬೋದು ಅಥವಾ ಇನ್ಯಾರ ಜೊತೆ ಏನಾದರೂ ಯಾರಿಗೋ ಏನೋ ಹಸುವಾಗ್ತಿರತ್ತೆ, ನಮಗೆ ಗೊತ್ತಿಲ್ದಂಗೆ ಏನೋ ಒಂದು ಆರ್ಡರ್ ಮಾಡಿಬಿಟ್ಟಿರ್ತಾರೆ ಊಟ ಸಪ್ರೇಟಾಗಿ. ಆ ಥರ ಬೇಕಾದಷ್ಟು ಟೀಮ್ ವರ್ಕಲ್ಲಿ ಹೇಗೆ ಕೆಲಸ ಮಾಡ್ತಾರಲ್ಲ, ಅದ್ರದ್ದು ದಟ್ಸ್ ಹರ್ ಸ್ಟ್ರಾಂಗ್ ಪಾಯಿಂಟ್ ಆಲ್ಸೋ. ಸೊ ಅವ್ರು ಹಂಬಲಾಗಿ ಹೇಳ್ತಾರೆ ತುಂಬ ಹತ್ತಿರವಾಗಿತ್ತು ಅಂತ, ಬಟ್ ಯಾವುದೇ ಪಾತ್ರ ಕೊಟ್ಟರು ಅವ್ರು ಅದಕ್ಕೆ ಹತ್ತಿರ ಹೋಗೋ ಟೆಕ್ನಿಕಲ್ ಅಬಿಲಿಟಿ. ಟೀ ಪ್ರೊಡಕ್ಷನ್ ಕೂಡ ನಂದೇ ಅಲ್ಲ. ಹೌದು, ಶ್ರುತಿ ಅಂತ ಕರೀತಾ ಇದ್ವಿ ನಾವು. ಸೊ ಸೆಟ್ಟಲ್ಲಿ ಟೀ ಮಾಡೋದು ನಂದೇ ಕೆಲಸ ಆಗಿತ್ತು. ನನಗೆ ಟೀ ಬೇಕು ಅಂತ ಅನ್ಸಿದ್ರೆ ಇಡೀ ಸೆಟ್ಟಿಗೆ ನಾವು, ಯಾಕಂದ್ರೆ ಯಾರ ಟೀನು ಇವ್ರಿಗೆ ಇಷ್ಟ ಆಗಲ್ಲ, ಸ್ಟ್ಯಾಂಡರ್ಡ್ ಜಾಸ್ತಿ. ಓಕೆ, ಎನಿವೆ ಬ್ಯಾಕ್ ಟು ದ ಫಿಲ್ಮ್. ಅದು ಮಾತ್ರ ಅಂದ್ರೆ ಸೂರ್ಯ ಕೂಡ ಇನ್ಫ್ಯಾಕ್ಟ್ ಈಗ ಹೇಳಿದ್ರಲ್ಲ ಸ್ವಿಚ್ ಆನ್ ಸ್ವಿಚ್ ಆಫ್, ಸೂರ್ಯ ವಶಿಷ್ಠ ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಒನ್ ಆಫ್ ದ ಫಸ್ಟ್ ಫಿಲ್ಮ್ಸ್ ಆಸ್ ಅ ಮೇನ್ ಪ್ರೊಟ್ಯಾಗನಿಸ್ಟ್. ಸೊ ಎರಡನ್ನೂ ತುಂಬ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ, ಬಿಕಾಸ್ ಬೋತ್ ಆರ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಜಾಬ್ಸ್, ಇಂಪಾರ್ಟೆಂಟ್ ಕೂಡ. ಸೊ ಅದನ್ನು ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದು ಸಿನಿಮಾ ನೋಡಿದಾಗ ನಿಮಗೆ 100% ಗೊತ್ತಾಗುತ್ತೆ. ಸೊ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಡೈರೆಕ್ಟರ್ ಏನು ಬೇಕೋ ಅದನ್ನು ಅವರು 100% ಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ನನಗಿದೆ. ರಿಯಲಿಸ್ಟಿಕ್ ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತಾ, ನೀವು ರಿಯಲಿಸ್ಟಿಕ್ ಸಿನಿಮಾಗಳನ್ನ ಹುಡ್ಕೊಂಡು ಹೋಗ್ತೀರಾ ಅಂತ? ತುಂಬ ಆಲ್ಮೋಸ್ಟ್ 3/4% ಸಿನಿಮಾಗಳು ತುಂಬ ನೈಜತೆಗೆ ಹತ್ರ ಆಗಿದೆ. ರೈಟ್, ಹೌದು, ಥ್ಯಾಂಕ್ ಗಾಡ್. ಇಲ್ಲ, ಸಿನಿಮಾಗಳೇ ಹುಡ್ಕೊಂಡು ಬರೋದು, ಅದು ಯಾವಾಗಲೂ ಅದರಲ್ಲಿ ಏನು ಚೇಂಜ್ ಇಲ್ಲ. ಸಿನಿಮಾಗಳು ಯಾವಾಗಲೂ ನಮ್ಮನ್ನು ಆ ಸಿನಿಮಾಗಳಿಗೆ ತಕ್ಕಂಗೆ ನೀವು ಹಂಗೆ ಪರ್ಫಾರ್ಮ್ ಮಾಡ್ತೀರಾ ಮೇಡಮ್. ಫಸ್ಟ್ ಸಿನಿಮಾದಿಂದ ತಂದು ಲೂಸಿಯಾದಲ್ಲೂ ಒಂದು ನ್ಯಾಚುರಾಲಿಟಿ ಕಾಣುತ್ತೆ, ಅದೊಂದು ನೈಜತೆ ಕಾಣುತ್ತೆ ನಮಗೆ ಆ್ಯಕ್ಟಿಂಗಲ್ಲಿ. ಅದೇ ಬಂತು ಅಂತ ಅಂದರೆ ನೀವು ಹಿಂದೆ ಡ್ಯಾನ್ಸರ್ ಆಗಿದ್ರಿ, ಅದೆಲ್ಲ ಆಗಿದ್ರಿ, ಆ ನ್ಯಾಚುರಾಲಿಟಿ ಹೆಂಗೆ ತೊಗೊಂಬಂದ್ರಿ ಅಂತ ಪರ್ಫಾರ್ಮೆನ್ಸಲ್ಲಿ ಪ್ರತಿ ಸಿನಿಮಾದಲ್ಲೂ? ಇದಕ್ಕೆ ಆ್ಯಕ್ಚುಲಿ ನಾನು ನನ್ನ ಫಸ್ಟ್ ಡೈರೆಕ್ಟರ್ ಪವನ್ ಕುಮಾರ್ಗೆ ನಾನು ಕ್ರೆಡಿಟ್ಸ್ ಕೊಡೋದು. ಬಿಕಾಸ್ ಅವ್ರು ತುಂಬ ಫೋಕಸ್ ಮಾಡ್ತಿದ್ರು. ಪವನ್ ಜೊತೆ ನಾವಿಬ್ಬರು ಕೆಲಸ ಮಾಡಿದ್ದೀವಿ ಕೂಡ. ಇನ್ಫ್ಯಾಕ್ಟ್ ಸೂರ್ಯ ವಶಿಷ್ಠನ ನಾನು ಮೀಟ್ ಮಾಡಿದ್ದು ಲೂಸಿಯಾ ಸೆಟ್ಟಲ್ಲೇ, ಲೂಸಿಯಾ ಟೈಮಲ್ಲಿ. ಸೊ ತುಂಬ ಕ್ಯಾಂಡಿಡ್ ಆಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಅವರು ತುಂಬ ಹಿ ವಾಸ್ ವೆರಿ ಶ್ಯೂರ್ ಆಫ್ ಇಟ್. ಆ್ಯಂಡ್ ಸತೀಶ್ ನೀನಾಸಂ ಅವರು ಕೂಡ ಅದ್ಭುತವಾಗಿ ಅಷ್ಟೇ ಕ್ಯಾಂಡಿಡ್ ಆಗಿ ಮಾಡೋವಂಥದ್ದು ಒಬ್ಬರು. ಸೊ ನಾನು ಮೊದಲನೇ ಸಿನಿಮಾದಲ್ಲೇ ಐ ಥಿಂಕ್ ಐ ಗಾಟ್ ದ ರಿಕ್ವೈರ್ಡ್ ಟ್ರೈನಿಂಗ್ ಫಾರ್ ಇಟ್. ಬಟ್ ಈಗಿನ ಕಾಲದಲ್ಲಿ ನಾವು ನೋಡಿದ್ರೆ ಎಷ್ಟು ಜನ ಆ್ಯಕ್ಟರ್ಸು ಅದ್ಭುತವಾಗಿ ಕ್ಯಾಂಡಿಡ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಅ ಡರ್ತ್ ಆಫ್ ಟ್ಯಾಲೆಂಟ್ ಎಟ್ ಆಲ್. ಸರ್, ಇದು ಪೋಸ್ಟರಲ್ಲಿ ಎಲ್ಲ ಕಡೆ ಇದೆ, ಫ್ರಮ್ ದ ಪ್ರೊಡ್ಯೂಸರ್ ಆಫ್ ಲೂಸಿಯಾ ಆ್ಯಂಡ್ ಬದ್ಮಾಶ್ ಅಂತ. ನಮ್ಗೆ ಗೊತ್ತಿದ್ದಂಗೆ ಲೂಸಿಯಾ ಕ್ರೌಡ್ ಫಂಡಿಂಗ್ ಸಿನಿಮಾ ಅಂತ, ನೀವು ಪ್ರೊಡ್ಯೂಸರ್ ಅಂತ ಹಾಕಿದ್ದೀರಾ. ಸೊ ಅದೇ ಲೂಸಿಯಾನಲ್ಲಿ ಟೋಟಲ್ ಆಗಿ ಮೋರ್ ದ್ಯಾನ್ 100 ಪೀಪಲ್ ಹ್ಯಾವ್ ಫಂಡೆಡ್, ಬಟ್ ಅದರಲ್ಲಿ 12 ಜನಕ್ಕೆ ಮೇನ್ ಪ್ರೊಡ್ಯೂಸರ್ ಅನ್ನೋ ಒಂದು ಕ್ರೆಡಿಟ್ ಇದೆ ಸಿನಿಮಾದಲ್ಲಿ, ಹೆಚ್ಚು ಬಂಡವಾಳ ಹಾಕ್ತವ್ರು. ಸೊ ಅದರಲ್ಲಿ ಒಬ್ಬರು ರವಿ ಕಶ್ಯಪ್. ಸೊ ಲೂಸಿಯಾದ IMDb ಪೇಜ್ಗೆ ಹೋದ್ರೂ ಈಸ್ ಕ್ರೆಡಿಟೆಡ್ ಎಸ್ ಒನ್ ಆಫ್ ದ ಪ್ರೊಡ್ಯೂಸರ್. ಅದೇ ಪ್ರೊಡ್ಯೂಸ್ ಮಾಡಿರೋದು ಅಂತೂ ಸುಳ್ಳಲ್ವಲ್ಲ. ಸೊ ಅವ್ರ ಆ ಸಿನಿಮಾ ಅಸೋಸಿಯೇಷನ್ ಮೂಲಕನೇ ನನಗೆ ಅವ್ರ ಪರಿಚಯ ಆಗಿದ್ದು, ಶ್ರುತಿಗೆ ಅವ್ರ ಪರಿಚಯ ಆಗಿದ್ದು, ನನಗೆ ಶ್ರುತಿ ಪರಿಚಯ ಆಗಿದ್ದು. ಸೊ ಲೂಸಿಯಾ ಹೋಲ್ಡ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಅಸ್. ಆ್ಯಂಡ್ ಅದು ಆ ತಂಡದಿಂದ ಲೈಕ್ ಉದಿತ್ ಹರಿತಸ್ ಕೂಡ ಈ ಹಾಡುಗಳೆಲ್ಲ ಕಂಪೋಸ್ ಮಾಡಿರೋದು ಉದಿತ್ ಈ ಸಿನಿಮಾಗೆ. ಉದಿತ್ ಕೂಡ ನನಗೆ ಪರಿಚಯ ಆಗಿದ್ದು ಲೂಸಿಯಾ ಸಿನಿಮಾಯಿಂದ. ನೀಮಾಯೊಳಗೋ ಧ್ವನಿ ಉದಿತ್ ಹರಿತಸ್. ಸೊ ಅಲ್ಲಿಂದ ಸುಮಾರು ರಿಲೇಷನ್ಶಿಪ್ ಕ್ಯಾರಿ ಆಗಿದೆ, ಸುಮಾರು ಫ್ರೆಂಡ್ಶಿಪ್ಸ್ ಕ್ಯಾರಿ ಆಗಿದೆ.
ಅದು ಒಟ್ಟಿಗೆ ಬರೋದು ನಮಗೆ ಇಟ್ಸ್ ಸ್ಪೆಷಲ್ ಫಾರ್ ಅಸ್ ಟು ಸೇ ಇಟ್. ಅದೊಂದು ಹೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಹೇಳ್ತೀವ, ಅದು ಬೇರೆ. ಅದು ನಾವು ಆ ಇಂಟೆನ್ಷನಿಂದ ಹಾಕಿರೋದು ಬಿಕಾಸ್ ಅಲ್ಲಿ ಶುರುವಾಗಿದ್ದ ಜರ್ನಿನಲ್ಲಿ ಎಷ್ಟೊಂದು ಜನ ಇನ್ನೂ ಇಲ್ಲಿಗೆ ಬಂದು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ, ಒಂದು ಹೊಸ ಕತೆ ತರ್ತಾ ಇದ್ದೀವಿ. ಆ ಇಂಟೆನ್ಷನಿಂದ ನಾವು ಹೇಳ್ತಾ ಇರೋದು. ಆದರೆ ಬದ್ಮಾಶಿ ರವಿ ಅವರು ಸೋಲೋ ಪ್ರೊಡ್ಯೂಸರ್. ಬದ್ಮಾಶಿ ಸೋಲೋ ಪ್ರೊಡ್ಯೂಸರ್. ಈಗ ಲೂಸಿಯ ಸಿನಿಮಾ, ಆ ಸಿನಿಮಾ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತು. ಈ ಥರ ಸಿನಿಮಾ ಮಾಡ್ಬೋದು, ಕಮ್ಮಿ ಬಜೆಟಲ್ಲಿ ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ ಸಿನಿಮಾ. ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೇ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನು. ನಿಮಗೂ ಒಂದು ಇವಾಗೆಲ್ಲ ತುಂಬ ಲೂಸಿಯ ಇನ್ಸ್ಪೈರ್ ಆಗಿ ಸಿನಿಮಾಗಳು ಬರ್ತಾಯಿದೆ, ಆ ಟೈಮಿಗೆ ನೀವು ಸಿನಿಮಾ ಮಾಡ್ತಾ ಇರೋದು ಹೆಂಗನ್ಸುತ್ತೆ ಅಂತ? ಲೂಸಿಯಾ ಮಾಡೆಲ್ಲೇ ಬೇರೆ ಇತ್ತು. ಅದು 10 ವರ್ಷ 2013 ರಿಲೀಸ್ ಆಗಿತ್ತು, ಬಟ್ ಅದ್ರ ಜರ್ನಿ ಶುರುವಾಗಿ 2010-11 ಶುರು ಆಗಿತ್ತು. ಆ್ಯಂಡ್ ಅವಾಗಿದ್ದಿದ್ದು ಮಾರ್ಕೆಟ್ ರಿಯಾಲಿಟಿ, ಅವಾಗಿದ್ದಿದ್ದು ಸರ್ಕಮ್ಸ್ಟಾನ್ಸಸ್ ಮತ್ತು ಅವಾಗಿದ್ದಿದ್ದು ಪವನಿಗೆ ಎಕ್ಸ್ಪೀರಿಯನ್ಸಸ್ ಫೌಂಡೇಶನ್ ಮೇಲೆ ಲೂಸಿಯಾ ಅನ್ನೋ ಒಂದು, ಆನೆಸ್ಟ್ಲಿ ಹೇಳಬೇಕಂದ್ರೆ ಅದೊಂದು ಎಕ್ಸ್ಪೆರಿಮೆಂಟ್ ಆ್ಯಸ್ ಫಾರ್ ಎಸ್ ಫಂಡಿಂಗ್ ಇಸ್ ಕನ್ಸರ್ನ್ಡ್ ನಡೀತು. ಬಟ್ ಇವಾಗ ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಬಜೆಟ್ ಅನ್ನೋದು ರೆಲೆವೆಂಟ್ ಆಗೋದೇ ಇಲ್ಲ ಇವಾಗ. ಅದು ಕಮ್ಮಿ ಬಜೆಟಲ್ಲಿ ಮಾಡಿದ್ರ, ದೊಡ್ಡ ಬಜೆಟಲ್ಲಿ ಮಾಡಿದ್ರ, ಮಾಡರೇಟ್ ಬಜೆಟಲ್ಲಿ, ಅದು ಮಾರ್ಕೆಟಿಂಗ್ ಆಗಲೂಬಾರ್ದು ನನ್ನ ಅನಿಸಿಕೆಯಲ್ಲಿ. ಎಷ್ಟು ಎಮೋಷನ್ ಮುಟ್ಟಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇದೆ, ಜನಗಳಿಗೆ ಎಷ್ಟು ನಾವು ಒಂದು ಮೂವಿಂಗ್ ಸ್ಟೋರಿ ಹೇಳೋಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ, ಅದು ಸಿನಿಮಾದ ಮಾರ್ಕೆಟಿಂಗ್ ಆಗಬೇಕು. ನಾವು ಕಷ್ಟದಲ್ಲಿ ಮಾಡಿದ್ವು, ಸುಖದಲ್ಲಿ ಮಾಡಿದ್ವು, ಅದು ಆಡಿಯನ್ಸ್ಗೆ ಹೌ ಡಸ್ ಇಟ್ ಮ್ಯಾಟರ್? ಅವ್ರಿಗೆ ನಾವು ಅವ್ರು ಬಂದು ಒಂದು ಟ್ರಸ್ಟ್ ಇಟ್ಟಾಗ 1-2 hours ನಾನು ನಿಮ್ಮ ಜೊತೆ ಇದೀನಪ್ಪ ಅಂತ ಥಿಯೇಟ್ರಲ್ಲಿ, ಅವ್ರ ಟೈಮ್ನ ನಾವು ರೆಸ್ಪೆಕ್ಟ್ ಮಾಡುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ, ಆ್ಯಸ್ ಅಗೇನ್ಸ್ಟ್ ಮಾರ್ಕೆಟಿಂಗ್ ಇಟ್ ವಿತ್ ನಂಬರ್ಸ್. ಸೊ ಲೂಸಿಯಾ ಮಾಡೆಲ್ ಬೇರೆ, ಅದಕ್ಕೆ ಆ ಟೈಮ್ಗೆ ಅದು ಸರಿಗಿತ್ತು. ಅದರದ್ದು ಜರ್ನಿಯಿಂದ ಸುಮಾರು ಜನ ನಾವೇನು ಹುಟ್ಕೊಂಡು ಬಂದಿದ್ದೀವಿ, ಇವತ್ತು ಸೇರ್ಕೊಂಡು ಈ ಥರ ಒಂದಷ್ಟು ಜನ ಸೇರಿಕೊಂಡು, ಅಫ್ಕೋರ್ಸ್ ದೀಪಕ್ ನನಗೆ ಪರಿಚಯ ಆಗಿದ್ದು ಬೇರೆ ಕಡೆಯಿಂದ, ಆಸಿಫ್ ಸರ್ ನನಗೆ ತಮಸು ಡೇಸಿಂದ ಪರಿಚಯ, ರವಿ ಭಟ್ ಸರ್ ನನಗೆ ಸಾಯಿಬಾಬಾ ಟೈಮಿಂದ ಪರಿಚಯ, ಶ್ವೇತಾ ಜೊತೆ ನಾನೊಂದು ಹಿಂದಿ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಬೇರೆ ಬೇರೆ ಕಡೆಯಿಂದ ಏನು ಸಂಬಂಧಗಳು ನನಗೆ ಸೇರಿಕೊಂಡಿವೆ, ಅಷ್ಟು ಜನ ಸೇರಿಸ್ಕೊಂಡು ಸಂಬಂಧಗಳ ಬಗ್ಗೆ ಒಂದು ಸಿನಿಮಾ ಮಾಡಿ. ಮೇಡಮ್, ನಾವೀಗ ಹಳೆ ಶ್ರುತಿ ಅವ್ರನ್ನ ನೋಡ್ತಾ ಇದ್ದೀವಿ, ಅದ್ರ ಬಗ್ಗೆ ಒಳ್ಳೇದಲ್ಲ? ಇಲ್ಲ, ಫ್ರೆಶ್ ಆಗೇ ನೋಡ್ತೀರಾ ಸಿನಿಮಾದಲ್ಲಂತೂ, ತುಂಬಾ ಫ್ರೆಶ್ ಆಗಿ ನೋಡ್ತೀರಾ. ಹೌದು, ಎಕ್ಸಾಕ್ಟ್ಲಿ. ಸಾರಾಂಶದಲ್ಲಿ ಮತ್ತೆ ಬೇರೆ ತರ ಕಾಣಿಸ್ಕೊಳ್ಳೋಕೆ ಒಂದು ಅವಕಾಶ. ಬಟ್ ಹೌದು, ಸಾರಾಂಶನಲ್ಲಿ ಹಳೇದು ಹೊಸಕ್ಕಿಂತ ಜಾಸ್ತಿ ಐ ಥಿಂಕ್ ಇಟ್ಸ್ ಅ ರಿಯಲ್ ಬುಕ್. ನಮ್ಮ ನಿಜ ಜೀವನದಲ್ಲಿ ಎಲ್ಲ ಹೆಣ್ಮಕ್ಳು ಒಂದೇ ಥರ ಕಾಣಲ್ಲ, ಬೇರೆ ಬೇರೆ ಇದೆಲ್ಲ. ಯಾಕೆ ಹೆಣ್ಮಕ್ಳು ವಿ ಆಲ್ ಲುಕ್ ಸೋ ಡಿಫ್ರೆಂಟ್. ಸೊ ನನ್ನ ಪ್ರಕಾರ ಸಿನಿಮಾದಲ್ಲಿ ರೆಪ್ರೆಸೆಂಟೇಷನ್ ಕೂಡ ಹಾಗೆ ಇರಬೇಕು. ಸೊ ಐ ಗೆಸ್ ಇಟ್ ವಾಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ಬಿ ಹೂ ಐ ಆಮ್ and yet be somebody else. ಇದ್ರ ಮಾತುಕತೆ ಕೂಡ ನಡೀತು. ನಾವು ಸಿನಿಮಾ ಇನ್ನೇನು ಶುರು ಮಾಡ್ತಾ ಇರುವಾಗ ನಾನು ಹಿಂಗೆ ಕಾಣ್ತಾ ಇದ್ದೀನಿ, ಪರವಾಗಿಲ್ವಾ, ಆರ್ ಯು ಓಕೆ, ನಿನ್ನ ಸಿನಿಮಾನಲ್ಲಿರೋ ಆ್ಯಕ್ಟ್ರೆಸ್ ಹಿಂಗಿದ್ರೆ ನಿಂಗೆ ಪರವಾಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳಿದ್ರು ಶ್ರುತಿ ನನಗೆ. ಬಟ್ ಅದ್ರ ಬಗ್ಗೆ ಎರಡು ಯೋಚನೆ ಇರಲಿಲ್ಲ. ಬಿಕಾಸ್ ಮದರ್ಹುಡ್ ಗ್ಲೋ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ, ಈ ಸಿನಿಮಾನಲ್ಲಿ ಎಷ್ಟು ರಿಯಲ್ ಆಗಿ ಕಾಣಿಸ್ತಾರೆ ಶ್ರುತಿ ಅವರು. ಐ ವಿಲ್ ಬಿ ಹ್ಯಾಪಿ ಟು ಸೇ ಇವ್ರ ಕರಿಯರ್ ಎಂಡಲ್ಲಿ ಇವ್ರು ಎಷ್ಟೊಂದು ಸಿನಿಮಾ ಒಂದು ರೀತಿ ಕಾಣಿಸಿದ್ದಾರೆ ಇನ್ ಟರ್ಮ್ಸ್ ಆಫ್ ಹರ್ ಫಿಸಿಕ್ಯಾಲಿಟಿ. ಆ್ಯಂಡ್ ಸಾರಾಂಶ ಒಂದು ಕಡೆ ಇದೆ, ಅದಾದಮೇಲೆ ಮತ್ತೆ ಇವಾಗ ವರ್ಕೌಟ್ ಮಾಡಿ ಇನ್ನೊಂದು ಫಿಸಿಕ್ಯಾಲಿಟಿಗೆ ಬಂದಿದ್ದಾರೆ. ಸೊ ಸಾರಾಂಶ ವಿಲ್ ಬಿ ವೆರಿ ಯೂನಿಕ್. ಆ್ಯಂಡ್ ತುಂಬ ಜನ ಈ ಸಿನಿಮಾ ನೋಡಿದವರು ನನ್ನ ಸರ್ಕಲ್ಸಲ್ಲಿ, ಟ್ರಯಲ್ ಸ್ಕ್ರೀನಿಂಗ್ಸಲ್ಲಿ ಯಾರ್ಯಾರು ನೋಡಿದ್ದಾರೆ, ಎಲ್ಲರೂ ಶ್ರುತಿ ನಮ್ಮದೇ ಇರೋ ಮಾತಿದು, ಬಟ್ ಎಲ್ಲರೂ ಯುನಾನಿಮಸ್ಲಿ ನನಗೆ ಬಂದು ಹೇಳಿರೋದು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಶ್ರುತಿನ ನಾವು ನೋಡಿಲ್ಲ ಅಂತ. ಸೊ ಹರ್ ಫಿಸಿಕ್ಯಾಲಿಟಿ, ದಟ್ ಈಸ್ ದ ಥಿಂಗ್, ಬ್ಯೂಟಿಫುಲ್. Come on, disagree with me if you want to, but beauty has nothing to do with being slim or fat, right? Adu matra alla, it's important. It is. Yeah, beauty comes through being real. Yeah. So ಸಾರಾಂಶ, ಹೌದು, ಸಾರಾಂಶನಲ್ಲಿ ಎಲ್ಲ ಪಾತ್ರಗಳು ಕೂಡ, ಈ ಪೋಸ್ಟರ್ ನೋಡ್ತಿದ್ದಾರಲ್ಲ, ತಂದೆ ತಾಯಿದು ಫೋಟೋ ಇದೆ ದೀಪಕ್ ಅವ್ರ ಹತ್ರ, ಅವರು ಕೂಡ ಎಷ್ಟು ರಿಯಲ್ ಆಗಿ ಕಾಣಿಸ್ಕೋತಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆಲ್ಲ ಕ್ರೆಡಿಟ್ಸ್ ನಾನು ರೈಟರ್ ಡೈರೆಕ್ಟರ್ ಸ್ಟೂಡೆಂಟ್ಗೆ ಕೊಡೋದು. ಬಿಕಾಸ್ ಹಿ ವಾಸ್ ವೆರಿ ಶ್ಯೂರ್, ನನಗೆ ಎಲ್ಲೂ ಎಕ್ಸ್ಟ್ರಾ ಮೇಕಪ್, ಲಿಪ್ಸ್ಟಿಕ್ ಹಾಕ್ಕೊಂಡು ನನ್ನ ಪಾತ್ರಗಳು ಯಾರು ಇಷ್ಟೊಂದು ಜಾಸ್ತಿ ಕಾಣಲೇಬಾರ್ದು. ಸಹಜ, ನಿಜ, ರಿಯಲ್. ದೀಪಕ್ ಆಲ್ಸೋ ಗೇನ್ಡ್ ಅ ಲಾಟ್ ಆಫ್ ವೇಟ್ ಈ ರೋಲ್ಗೋಸ್ಕರ. ಹೌದು, ಬರೀ ಅದು. ಆ್ಯಂಡ್ ಆನ್ ಹಿಸ್ ಓನ್, ನಾನೇನು ಅವನಿಗೆ ಸ್ಪೆಸಿಫಿಕ್ ಆಗಿ ನೀನು ವೆಯ್ಟ್ ಗೇನ್ ಮಾಡು, ಲೂಸ್ ಮಾಡು ಆ ಥರ ಏನೂ ಹೇಳಿರಲಿಲ್ಲ. ಪಾತ್ರ ನೀನು ಮಾಡ್ತೀಯ ಅಂತ ದೀಪಕ್ ಜೊತೆ ಮಾತಾಡಿದ್ದಷ್ಟೇ. ಬಟ್ ಅದು ಶೂಟಿಂಗ್ ಟೈಮಿಗೆ ಬರೋ ಅಷ್ಟೊತ್ತಿಗೆ CA ಹೇಗೆ ಕಾಣಿಸ್ಬೇಕು, ಅವನ ಒಂದು
ಇಂಟರ್ಪ್ರಿಟೇಷನ್, ಈ ಥರ ಸೆಡೆಂಟ್ರಿ ಲೈಫ್ ಸ್ಟೈಲು, ಸ್ವಲ್ಪ ವೆಯ್ಟ್ ಗೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆನ್ ಇಸ್ ಓನ್ ಅಕಾರ್ಡ್ ಸಾಕಷ್ಟು ಡೀಟೇಲಿಂಗ್ ಕೂಡ ದೀಪಕ್ ಮಾಡಿದ್ದಾನೆ. ಆ್ಯಂಡ್ ಆ ವರ್ಕ್ ಸ್ಟ್ರೆಸ್ಸಲ್ಲಿ ನಾನು ಎಷ್ಟು ನನ್ನ ಫಿಸಿಕ್ಯಾಲಿಟಿ ಏನಿತ್ತು, ನಾನಂತೂ ಸ್ಲಿಮ್ ಇರಲಿಲ್ಲ, ನನ್ನ ಲೆವೆಲಿಗೆ ಇವರೆಲ್ಲ ಮ್ಯಾಚ್ ಆಗಿದ್ದಾರೆ. ಸೊ ನಾವೆಲ್ಲ ಒಟ್ಟಿಗೆ ವಿ ಆರ್ ಲುಕಿಂಗ್ ವೆರಿ ನೈಸ್. ಐ ಥಿಂಕ್ ವಿ ಲುಕ್ ವೆರಿ ರಿಯಲ್ ಆ್ಯಂಡ್ ರಿಲೇಟಬಲ್ ಆನ್ ಸ್ಕ್ರೀನ್. ಬಟ್ ದೀಪಕ್ ಇಸ್ ಫ್ಯಾಬ್ಯುಲಸ್ ಇನ್ ದಿಸ್ ಫಿಲ್ಮ್. ದೀಪಕ್ ಅವ್ರದ್ದೇ ಪೂರ್ತಿ ಸಿನಿಮಾ ಹಾಗೆ ದೀಪಕ್ ವುಡ್ ಕ್ಯಾರಿ ಆನ್ ಅ ಶೋಲ್ಡರ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ. ಅವ್ರ ಕಣ್ಣುಗಳು ಹೆಂಗೆ ಮಾತಾಡುತ್ತೆ, ಅದು ಆ್ಯಸ್ ಅನ್ ಆ್ಯಕ್ಟರ್ ನನಗದು ಇಟ್ಸ್ ಅ ಲರ್ನಿಂಗ್ ಫಾರ್ ಮೀ, ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ, ದ ವೇ ಹಿ ಕ್ಯಾನ್ ಸ್ಪೀಕ್ ಥ್ರೂ ಹಿಸ್ ಐಸ್. ಸೊ ಇದು ದೀಪಕ್ಗೋಸ್ಕರ ಕೂಡ ನೋಡುವಂಥದ್ದು ಒಂದು ಚಿತ್ರ. 100%. ಇನ್ನೂ 2 ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಇವೆ ಟ್ರೈಲರ್ ಆದಮೇಲೆ. ಪ್ರಾಬ್ಲಮ್ ಜನಗಳಿಗೆ ಟ್ರೈಲರ್ ಲಾಂಚ್ ಆದಮೇಲೆ ಪರಿಚಯ ಆಗುವಂಥ 2 ಪಾತ್ರಗಳಿವೆ. ಅದು ರಾಮ್ ಪ್ರಸಾದ್ ಬಾಣವಾರ, ಈಸ್ ಚೇಂಜ್ ದಿಸ್ ನೇಮ್, ರಾಮ್ ಪ್ರಸಾದ್ ಬಾಣವಾರ ಮತ್ತು ಸತೀಶ್ ಕುಮಾರ್ ಪ್ಲೇ ಮಾಡಿರೋ 2 ಪಾತ್ರ. ಅದು ಕೂಡ ಆಡಿಯನ್ಸಿಗೆ ತುಂಬ ಬ್ಯೂಟಿಫುಲ್ ಸರ್ಪ್ರೈಸ್ ಅದು ಟ್ರೈಲರ್ ಆದಮೇಲೆ. ಮೇಡಮ್, ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೀವಿ ವೆಯ್ಟ್ ಲಾಸ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ನಾನು ಕೇಳ್ಪಟ್ಟೆ 23 kg 26 kg ಎಷ್ಟು ಕಮ್ಮಿ ಆಗಿದ್ದೀರಾ ಅಂತ. ಎಷ್ಟಾಯಿತು ಅದು ಹೆಂಗಿದೆ? 2024 kg. ಮುಂದಿನ ವರ್ಷ ಸುಮಾರು 24 kg. ಆ್ಯಂಡ್ ಅದ್ರದ್ದು ಒಂದು ಪ್ರಾಸೆಸ್ ಇತ್ತು, 8 ತಿಂಗಳಾಗಿತ್ತು ನನಗೆ. ಈಗ ಆಲ್ಮೋಸ್ಟ್ 1 year ಆಗ್ತಿದೆ. ನನಗೋಸ್ಕರ ಮಾಡಿದ್ದು ಒಂದು ಪ್ರಯತ್ನ ಇತ್ತು. ಆ್ಯಂಡ್ ಹೌದು, ಈಗ ಎಂಜಾಯ್ ಮಾಡ್ತಿದ್ದೀನಿ ಒಂದು ಫಿಟ್ನೆಸ್ ಜರ್ನಿನ. ಪ್ರತಿಯೊಬ್ಬರಿಗೂ ಅಂದರೆ ತಾಯಿ ಏನೋ ತುಂಬ ದೊಡ್ಡ ಸ್ಥಾನ. ಅಂದರೆ ನಮ್ಮ ಲೈಫಲ್ಲಿ ಏನೋ ಒಂದು ಬೇರೆ ಅಂದರೆ ಒಂದು ದೃಷ್ಟಿ ಕಾಣುತ್ತೆ. ಅಂದರೆ ಸಮಾಜ ನಾವು ಹಿಂಗೆ ಏನೋ ಒಂದು ಬೇರೆ ಥರದ್ದು ಕಾಣುತ್ತೆ ಮಗಳನ್ನ ನೋಡಿದಾಗ ಎಲ್ಲ. ನಿಮ್ಗೆ ಹೇಗಿದೆ ಲೈಫು, ಹೇಗೆ ಅನಿಸ್ತಾ ಇದೆ ಇವಾಗ? ಮಗಳು ಏನೋ ಬೇರೆ ಪ್ರಪಂಚ ಹೆಂಗೆ ಕಾಣ್ತಾ ಇದೆ ಅನ್ನೋ ಥರ. ರೈಟ್. ಸಾರಾಂಶನಲ್ಲಿ ಒಂದು ಲೈನ್ ನನ್ನ ಕ್ಯಾರೆಕ್ಟರ್ ಹೇಳ್ತಾಳೆ. ನಾನು ಶೇರ್ ದಟ್ ಲೈನ್ ಇಫ್ ದಟ್ಸ್ ಓಕೆ. ಅವಳು ಹೇಳೋದು ದಟ್ ತಂದೆ ತಾಯಿ, ಪೇರೆಂಟ್ಸ್, ತಂದೆ ತಾಯಿಯವರು ನಮ್ಮ ಐಡೆಂಟಿಟಿನ ಡೆವಲಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ದೇ ಆರ್ ದ ಒನ್ಸ್ ಹೂ ಬಿಲ್ಡ್ ಆರ್ ಕ್ಯಾರೆಕ್ಟರ್. ನಮ್ಮ ಐಡೆಂಟಿಟಿ, ನಾನು ಯಾರು ಅನ್ನೋ ಒಂದು ಐಡೆಂಟಿಟಿನ ಬಿಲ್ಡ್ ಮಾಡೋದು ತಂದೆ ತಾಯಿ ಪ್ಲೇ ಹ್ಯೂಜ್ ರೋಲ್. ಆ್ಯಂಡ್ ಮೋರ್ ದೆನ್ ದ್ಯಾಟ್, ತಂದೆ ತಾಯಿ ಇಲ್ದಲೇ ನಮಗೊಂಥರ ನಮ್ಮ ಐಡೆಂಟಿಟಿ ಇನ್ಕಂಪ್ಲೀಟ್ ಅನ್ಸುತ್ತೆ. ರೈಟ್. ಸೊ ಅದು ಯಾರದೇ ವಿಷಯ ಆಗಿರ್ಬೋದು, ಇದು ಸಿನಿಮಾ ಡೈಲಾಗೇ ಅಂತಲ್ಲ, ನಮ್ಮ ಎಲ್ಲರ ಜೀವನದಲ್ಲೂ ಕೂಡ ನಾವು ಎಲ್ಲಿಂದ ಬಂದ್ವಿ ಅನ್ನೋ ಒಂದು ಅರಿವು ನಮಗಿದ್ರೆ ನಮ್ಮ ಐಡೆಂಟಿಟಿ ಒಂಥರ ಫುಲ್ನೆಸ್ ನಮಗೆ ಅನ್ಸುತ್ತೆ. ಇಲ್ಲಾಂದ್ರೆ ಅದೆಲ್ಲೋ ಇನ್ಕಂಪ್ಲೀಟ್. ಸಾರಿ. ಸೊ ನಾನು ಅದನ್ನು ನನ್ನ ಮದರ್ಹುಡ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ಈಗ ಐ ಕ್ಯಾನ್ ಸಿ ದ್ಯಾಟ್ ಹ್ಯಾಪ್ನಿಂಗ್ ನನ್ನ ಕಣ್ಮುಂದೆ. ದ್ಯಾಟ್ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗ್ತದೆ, ನಾನು ಒಂದು ಪರ್ಸನಾಲಿಟಿ ಡೆವಲಪ್ ಆಗ್ತದೆ. ಆ್ಯಂಡ್ ದಟ್ ಇಸ್ ಸೋ ಬ್ಯೂಟಿಫುಲ್. ಒಂದು ಚಿಕ್ಕ ಮಗುವಿಂದ ಪ್ರತಿದಿನ ಏನಾದರೂ ಒಂದು ಕರ್ಕೊಂಡು ಬಂದು ಒಂದು ಕ್ಯಾರೆಕ್ಟರ್ ಡೆವಲಪ್ ಆಗುತ್ತಲ್ಲ, ಅದು ನಮ್ಮ ಕಣ್ಮುಂದೆ ಹಂಗೆ ಬೆಳೀತಾ ನೋಡೋದು ಇಸ್ ಇನ್ಎಕ್ಸ್ಪ್ಲಿಕಬಲ್. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಾನು ಗೊತ್ತು ನಮಗೆ. ಆ್ಯಂಡ್ ಪ್ಲಸ್ ವಿ ನೋ ವಿ ಆರ್ ಬಿಲ್ಡಿಂಗ್ ಅನ್ ಐಡೆಂಟಿಟಿ ಫಾರ್ ಹರ್. ಅದು ಬಹಳ ಇಂಪಾರ್ಟೆಂಟು. ಮುಂಚೆ ಎಲ್ಲ ನಮ್ಮ ಪೇರೆಂಟ್ಸ್ ಅಷ್ಟು ನನಗೆ ಗೊತ್ತಿಲ್ಲ, ದೇ ನೆವರ್ ಬಾದರ್ಡ್ ಸೋ ಮಚ್ ಆಸ್ ಪೇರೆಂಟ್ಸ್. ಬಟ್ ಐ ಥಿಂಕ್ ಟುಡೇ ಪೇರೆಂಟಿಂಗ್ ಬಗ್ಗೆ ಎಷ್ಟು ಕಾನ್ವರ್ಸೇಷನ್ಸ್ ಇದೆ, ಥ್ಯಾಂಕ್ಸ್ ಟು ಆಲ್ ದ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇಂಟರ್ನೆಟ್. there's a right way and a wrong way. So we are trying to do things right, and similarly we are trying to do things right with Saramsha. So let's see. Yeah. ತುಂಬ ಜನ ಹೀರೋಯಿನ್ನು ಮದುವೆ ಆದಮೇಲೆ ಮತ್ತು ಮಗು ಆದಮೇಲೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿತಾರೆ. ಅವ್ರು ಕಂಟಿನ್ಯೂ ಮಾಡಬೇಕಂದ್ರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಹಂಗೆ ಇರಬೇಕು ಮೇಡಮ್. ನಿಮಗೆ ರಾಮ್ ಅವ್ರ ಸಪೋರ್ಟು ಈ ಸಿನಿಮಾ ರಂಗದಲ್ಲಿ ಮುಂದುವರಿಕೆ ಯಾವ ಥರ ಇದೆ? ರಾಮ್ ನನಗೂ ಸಪೋರ್ಟ್ ಮಾಡಿದ್ದಾರೆ, ಇವರೊಬ್ಬರಿಗೆ. You talk about it. I'll add to that. Guy who would push me. ಅವ್ರ ಸಪೋರ್ಟ್ ಬಿಟ್ಬಿಡಿ ಒಂದು ಕಡೆ, ಅವರೇ ನನ್ನ ಮೇನಾಗಿ ಎಂಕರೇಜ್ ಮಾಡಬೇಕು, ಕೆಲಸ ಮಾಡು, ಐ ಗಾಟ್ ದಿಸ್ ಅಂತ. ಆ್ಯಂಡ್ ಇಬ್ಬರದು ರೆಸ್ಪಾನ್ಸಿಬಿಲಿಟಿ ಒಂದು ಮಗು ಅಂತ ರಾಮ್ ತುಂಬ ನಂಬೋರು. ಆ್ಯಂಡ್ ಹಿ ಶೋಸ್ ಇಟ್ ವಿತ್ ಇಸ್ ಆ್ಯಕ್ಷನ್ ಆಲ್ಸೋ. ಸೊ ನನಗೇನಾದರೂ ಕೆಲಸ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಇಂಟರ್ವ್ಯೂನಲ್ಲಿ, ಅಂದರೆ ರಾಮ್ ಅವ್ರನ್ನ ಜಾನಕಿನ ಸ್ಕೂಲಿಂದ ಪಿಕ್ ಮಾಡಿ ಅವಳಿಗೆ ಊಟ ಕೊಟ್ಟು ಅವಳ ಜೊತೆ ಆಟ ಆಡಿ ಅಷ್ಟೊತ್ತಲ್ಲಿ ನಾನು ಮನೆಗೆ ವಾಪಸ್ ಹೋಗಿರ್ತೀನಿ. ಸೊ ಈಸ್ ವೆರಿ ಎಂಕರೇಜಿಂಗ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಬರೀ ಫ್ಯಾಮಿಲಿ ಸಪೋರ್ಟ್ ಮಾತ್ರ ಅಲ್ಲ ಒಂದು ಆ್ಯಕ್ಟ್ರೆಸ್ಗೆ ವೆನ್ ಆಫ್ಟರ್ ಪೋಸ್ಟ್ ಪಾರ್ಟಮ್. ಸಿನಿಮಾ ತಂಡ ಅಲ್ಲ, ಫಿಲ್ಮ್ಸ್ ಶುಡ್ ಆಲ್ಸೋ ಸಪೋರ್ಟ್ ಹರ್. ಆ್ಯಂಡ್ ಅದು ಬಹಳ ಮುಖ್ಯ. ಇದು ಅಕ್ರಾಸ್ ಆಲ್ ಇಂಡಸ್ಟ್ರೀಸ್ ನಾವು ಮಾತಾಡುವಂಥದ್ದು ಒಂದಿದು ಹೌ ಮೆಟರ್ನಿಟಿ ಲೀವ್, ಪೇಯ್ಡ್ ಮೆಟರ್ನಿಟಿ, ಇಂಥ ವಿಷಯಗಳು, ಚೈಲ್ಡ್ ಸಪೋರ್ಟ್, ಇದೆಲ್ಲ ಕಂಪ್ನೀಸ್ ಮಾಡಿಕೊಡುತ್ತೆ. ಕಾರ್ಪೊರೇಟ್ಸ್ ಆರ್ ಏಬಲ್ ಟು ಡೂ ಇಟ್. ಬಟ್ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಇನ್ನೂ ಅದು ಮಾಡ್ಕೊಡೋಕ್ಕೆ ಅವಕಾಶ ಅಲ್ಲ, ಅನುಕೂಲ
ಅವ್ರ ಪ್ರಯಾರಿಟಿ ಆಸ್ ಅ ಸಿಸ್ಟಮ್ ಓವರ್ ಆಲ್ ಅದು ಇನ್ನು ಇದು ಲೈಕ್ ನಮ್ಮ ಮಟ್ಟಿಗೆ ನಾವು ಸಣ್ಣ ಪ್ರಯತ್ನ ಮಾಡಿದ್ವಿ. ಮಗು ಇದ್ರು ಸೆಟ್ಟಲ್ಲಿ ಅದ್ರ ಸುತ್ತ ಜಾನಕಿ ಸೆಟ್ ಅಲ್ಲಿ ಇದ್ಲು ಪ್ರತಿದಿನ. ಸೊ ನಾನು 20 ದಿನ ಶೂಟ್ ಮಾಡಿದ್ನ ಸಾರಾಂಶಾಗೆ 20 ದಿನ ಜಾನಕಿ ಸೆಟ್ ಅಲ್ಲಿ ಇದ್ಲು. ಸಾರಾಂಶ ಅಲ್ಲಿ ಇದ್ಲು. ಹೆಡ್ ಪುಷ್ ಕೂಡ ಇದೇ ಟೈಮಿಗೆ ನಾನು ಮಾಡಿದ್ದು ಪೋಸ್ಟ್ ಪಾರ್ಟ್. ಸೊ ಅದನ್ನ ಆ ಟೈಮ್ ಎಲ್ಲ ಜಾನಕಿ ಇದ್ಲು. ಅಂಡ್ ನಾವು ಪ್ಲಾನ್ ಮಾಡ್ಕೋಬೇಕಿತ್ತು. ಲೈಕ್ ವಿ ಹ್ಯಾವ್ ಟು ಪ್ಲಾನ್ ಅರೌಂಡ್ ದ ಚೈಲ್ಡ್ ಅಂಡ್ ಇಟ್ಸ್ ಅ ಗುಡ್ ಥಿಂಗ್ ಟು ಡೂ. ಹೌದು. ಅಂಡ್ ನಾವು ಸಿಂಗ್ ಸೌಂಡ್ ಮಾಡಿದ್ವಿ. ಅಂಡ್ ಸಿಂಗ್ ಸೌಂಡ್ ಮಾಡಿದ್ವಿ. ಒಂಚೂರು ಮಗು ಅಲ್ಲಿ ಕಿರ್ಚಿದ್ರೆ ಹತ್ರ ನನಗಿಲ್ಲಿ ಭಯ, ಅಯ್ಯೋ ಶಾರ್ಟ್ ಕಟ್ ಆಗುತ್ತಲ್ಲ, ಶಾರ್ಟ್ ಮಧ್ಯೆ ಅವಳು ಏನಾದ್ರು ಹತ್ಬಿಟ್ರೆ ಅಂತ. ಬಟ್ ಇವ್ರಿಗೆ ಸೂರ್ಯನಂದು ಮಗು ಬಗ್ಗೆ ಯಾವ ಟೆನ್ಷನ್ ಇರಲಿಲ್ಲ. ನನಗೆ ಒಂಚೂರು ಗಿಲ್ಟ್ ಫೀಲ್ ಆಗ್ತಿತ್ತು. ಅಯ್ಯೋ ಜಾನಕಿ ಅಳ್ತಿದ್ದಾಳೆ, ಅದಕ್ಕೆ ಶಾರ್ಟ್ ಟೈಮ್ ಆಗ್ತಿದೆ ಅಲ್ಲ ಏನಾದ್ರು ಒಂದು. ಬಟ್ ಇವ್ರಿಗೆ ಏನು ಟೆನ್ಷನ್ ಇರಲಿಲ್ಲ. ಸೊ ವಿ ಮ್ಯಾನೇಜ್ ಸಿಂಗ್ ಸೌಂಡ್ ವಿತ್ ಅ ಬೇಬಿ ಆನ್ ಸೆಟ್, ವಿಚ್ ಐ ಥಿಂಕ್ ಇಸ್ ಅ ಹ್ಯೂಜ್ ಫೀಟ್. ಕೆಲಸ ಅಂದರೆ ಹಂಗೆ ಇರಬೇಕು. ಅದು ಯಾಕೆ ನಾವು ಫ್ಯಾಮಿಲಿನ ಮನೇಲಿ ಬಿಟ್ಟು ಇದೊಂದು ಬೇರೆ ಕತೆ ಥರ ಜನರಲ್ ವರ್ಕ್ ಕಲ್ಚರ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಮಾತ್ರ ಅಂತಲ್ಲ, ಒಂದು ಮಗು ಸೆಟ್ಟಲ್ಲಿರೋದು ಅಥವಾ ನಾವು ಪಾರಿವಾರಿಕವಾಗಿ ಒಂದು ಹೊಂದ್ಕೊಂಡು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡು ಮಾಡೋದೇ ಸಂತೋಷ. ಹೌದು. ಸೊ ಆ ಕಾರಣಕ್ಕೆ ನಮ್ಗೆ ಇಡೀ ತಂಡದಲ್ಲಿ ಯಾರಿಗೂ ಒಂದು ಕ್ಷಣಕ್ಕೂ ಆ ರೀತಿ ಅನಿಸಿಲ್ಲ. ಇದೊಂದೇ ವಿಷಯ ಅಲ್ಲ, ಒಬ್ಬ ಇಂಜಿನಿಯರಿಂಗ್ ಓದ್ತಾರ ಹುಡುಗ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದ, ಅವ್ನಿಗೆ ಇಂಟರ್ನಲ್ಸ್ ಟೈಮ್ನಲ್ಲಿ ಅವನಿಗೆ ಬಿಡುವು ಮಾಡ್ಕೊಳ್ಳೋದಾಗಲಿ, ಬೇರೆ ಅಸೋಸಿಯೇಟ್ಸ್ ಯಾರು ಹೆಣ್ಮಕ್ಳು ವರ್ಕ್ ಮಾಡ್ತಿದ್ರು ಅವ್ರಿಗೆ ಪೀರಿಯಡ್ ಟೈಮ್ನಲ್ಲಿ ಅಕಾಮಿಡೇಟ್ ಮಾಡ್ಕೊಳ್ಳೋದು, ವರ್ಕ್ ಲೋಡ್ ಶೇರ್ ಮಾಡ್ಕೊಳ್ಳೋದು, ಎಲ್ಲ ರೀತಿನಲ್ಲೂ. ಅಂದರೆ ಅಫ್ಕೋರ್ಸ್ ನಾವು ಇದ್ದಿದ್ದು ಟೀಮ್ ಸ್ಟ್ರೆಂತಿಗೆ ನಮ್ಗೆ ಅದು ಮಾಡ್ಕೊಳ್ಳೋಕೆ ಸುಲಭ ಆಯಿತು, ದೊಡ್ಡ ವ್ಯವಸ್ಥೆನಲ್ಲಿ ಮಾಡೋಕ್ಕಾಗಲ್ಲ, ಆ ಚಾಲೆಂಜಸ್ ನನಗೆ ಗೊತ್ತಿಲ್ಲ. ಬಟ್ ಕೆಲಸ ಮಾಡೋದು ಈ ರೀತಿ ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಫೇಟ್ ಏನಿದ್ರು ಕೂಡ ನಮ್ಮ ಟೇಕ್ ಅವೇ ಈ ಎಕ್ಸ್ಪೀರಿಯನ್ಸ್ ಇಂದ ನಮಗೆ ಸಿಕ್ಬಿಟ್ಟಿರುತ್ತೆ. ಒಂದು ಸ್ಯಾಟಿಸ್ಫೈಯಿಂಗ್, ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಆಗಿ ಎಂಜಾಯ್ ಮಾಡಕ್ಕೂ ಇದಿತ್ತು. ಪ್ಲಸ್ ಮಂಗಳೂರಲ್ಲೂ ಕೂಡ ನಾವೆಲ್ಲರೂ ಒಂದು ಪೂರ್ತಿ ಸ್ಕೆಡ್ಯೂಲ್ ನಾವು ಮಂಗಳೂರಲ್ಲಿ ಶೂಟ್ ಮಾಡಿದ್ದು. ಅಂಡ್ ಸಾಂಗು ಮತ್ತೆ ಒಂದಿಷ್ಟು ಸೀನ್ಸ್ಗಳೆಲ್ಲ ಶೂಟ್ ಮಾಡಿದ್ದು. ಸೊ ಆ ಟೈಮು ಜಾನಕಿನ ನಾನು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದೆ. ಅವಳು ಅಲ್ಲಿ ಹೋಟೆಲ್ ರೂಮಲ್ಲಿ ನಮ್ದು ಯಾವುದೋ ಬೆಳಗ್ಗೆ ಶಾರ್ಟ್ ಇತ್ತಲ್ಲ, 6 o'clock 6 ಗಂಟೆ ಬೆಳಗ್ಗೆ ಒಂದು ವಾಕಿಂಗ್ ಶಾರ್ಟ್ ಮೊಂಟಾಜ್ ಸೀಕ್ವೆನ್ಸ್ ಇತ್ತು. ಆ್ಯಂಡ್ ಅಮ್ಮ ನೋಡ್ಕೋತೀರಾ ಅಂತ. ಬಿಕಾಸ್ ಫಸ್ಟ್ ಟೈಮ್ ಲೈಫಲ್ಲಿ ಜಾನಕಿ ಎದ್ದಿದ ತಕ್ಷಣ ನಾನು ಅವಳ ಪಕ್ಕ ಇರಲ್ಲ. ಫಸ್ಟ್ ಡೇ ಅದು ನನಗೆ ನನಗೆ ಹೆಂಗೆ ಅದು ಆಗುತ್ತಾ, ಅವಳು ಏನು ಮಾಡ್ತಾಳೆ, ಹತ್ಬಿಡ್ತಾಳ. ಬಿಕಾಸ್ ಇಮಿಡಿಯೇಟ್ಲಿ ಹಾಲು ಕೊಡೋದೆ, ಎದ್ದ ತಕ್ಷಣ ಮಗುಗೆ ಹಾಲು ಕೊಡೋದು ಇಟ್ ವಾಸ್ ನಾರ್ಮಲ್. ಬಟ್ ಈಗ ಸ್ವಲ್ಪ ತಡ ಆಗಬಹುದು. ಸೊ ಅಲ್ಲಿ ತನಕ ನಮ್ಮ ಅಮ್ಮ ಮ್ಯಾನೇಜ್ ಮಾಡಬೇಕಿತ್ತು. ಆ್ಯಂಡ್ ಇಟ್ ವಾಸ್ ಅ ಫಸ್ಟ್ ಟೈಮ್ ದಟ್ ವಿ ವರ್ ಗೋಯಿಂಗ್ ಟು ಮ್ಯಾನೇಜ್. ಸಖತ್ತಾಗಿ ಮ್ಯಾನೇಜ್ ಮಾಡಿ ನಮ್ಮಮ್ಮ ಮತ್ತೆ ಅವಳು ಕೂಡ. ಅವಳು ಹಂಗೆ ನಾವು ಪಾರ್ಕಲ್ಲಿ ಶೂಟ್ ಮಾಡ್ತಿದ್ವಿ. ಅದು ವಿಡಿಯೋ ಈಗಲೂ ಇದೆ, ವಿಡಿಯೋ ಇದೆ. ಅದು ಇವಾಗ ಪಾಯಿಂಟ್ ಏನಂತಂದ್ರೆ ಸಂಬಂಧಗಳ ಬಗ್ಗೆ ಸಿನಿಮಾನೇ ಮಾಡ್ತಾ ಇರೋದು ಒಂದು. ಇನ್ನೊಂದು, ಸಿನಿಮಾ ಇಸ್ ಅ ಬಿಸ್ನೆಸ್ ಆಫ್ ಎಮೋಷನ್ಸ್. ಸೊ ಲೈಕ್ ಎಮೋಷನ್ನ ಪಕ್ಕಕ್ಕಿಟ್ಟು ಎಮೋಷನಲ್ ಕತೆ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಇಟ್ಸ್ ಐರಾನಿಕ್. ಸೊ ಈ ಥರ ಒಂದು ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ ಹೇಳಕ್ಕೆ ನಾವು ಹೊರಟಿರುವಾಗ ಇಟ್ ಮೇಕ್ ಸೆನ್ಸ್ ದಟ್ ವಿ ಸೆಲೆಬ್ರೇಟ್ ದಿ ಎಮೋಷನ್ಸ್ ಅರೌಂಡ್ ಅಸ್. ಅಂದರೆ ಸಿನಿಮಾದಲ್ಲೂ ಎಮೋಷನ್ ಇದೆ, ಸೆಟ್ಟಲ್ಲೂ ಎಮೋಷನ್ಸ್ ಇದೆ. 100% ಹೇಳಿದ್ರಿ ಸರ್ ನೀವು. 100%. ಮೇಡಮ್, ಈ ಸಿನಿಮಾ ಕೆಲಸಗಳ ನಡುವೆ, ಫ್ಯಾಮಿಲಿ ಕೆಲಸಗಳ ನಡುವೆ ಸಿನಿಮಾಗಳನ್ನ ನೋಡೋಕೆ ಟೈಮ್ ಆಗ್ತಾ ಇದೆ ಇವಾಗ? ಯಾವ್ದಾದ್ರು ರೀಸೆಂಟಾಗಿ ನೋಡ್ತಾ ಇದ್ದೀರಾ ನೀವೆಲ್ಲ? ಯಾವ್ದು ಇಷ್ಟ ಆಯ್ತು ರೀಸೆಂಟಾಗಿ ಯಾವ್ದಾದ್ರು ನೋಡಿದ್ದು? ರೀಸೆಂಟಾಗಿ ನನಗೆ ನೋಡಿದ್ದು ಸಪ್ತಸಾಗರ, ಸೈಡ್ ಎ ಸೈಡ್ ಬಿ ಅಂತೂ ಬ್ಯೂಟಿಫುಲ್ ಫಿಲ್ಮ್ಸ್ ನನ್ನ ಪ್ರಕಾರ. ಹೌದು ಹೌದು. ಮತ್ತು ಈಗ ರಿಲೀಸ್ ಆಗ್ತಿದೆ ಇನ್ನೊಂದು ಸಾರಾಂಶ ಜೊತೆನೇ ಒಂದು, ಅದಕ್ಕೆ ಸಾರಾಂಶ ಮುಂಚೆ ಇನ್ಫ್ಯಾಕ್ಟ್ ರಿಲೀಸ್ ಆಗ್ತಿರೋ ಅಂಥದ್ದು 17 ನನ್ನ ಪ್ರಕಾರ ಒಂದು ಅದ್ಭುತ ಫಿಲ್ಮ್. ಸೊ ಅದು ಕೂಡ ನಾನು ನೋಡಿದ್ದೀನಿ. ಕೋಳಿ ಹೆಸರು ನೋಡಲೇಬೇಕಾಗಿರೋವಂಥದ್ದು ಚಿತ್ರ. ಸೊ ಇತ್ತೀಚೆಗೆ ಚಂಪಾ ಶೆಟ್ಟಿ, ಹೌದು. ಐ ಥಿಂಕ್ ದರ್ ಆರ್ ಗ್ರೇಟ್ ಫಿಲ್ಮ್ಸ್ ಇನ್ ಕನ್ನಡ. And speaking of Hemant, there is a small tribute to Hemant in the film. ಸಣ್ಣದು ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದೀನಿ. ಆ್ಯಂಡ್ ನನ್ನ ಕಡೆಯಿಂದ ಸುಮಾರು ಫಿಲ್ಮ್ಗಳಿಗೆ ಆ ಥರ ನನಗೆ ಎಲ್ಲಿ ಯಾವ್ಯಾವ ಕಥೆಗಳು ಇನ್ಸ್ಪೈರ್ ಮಾಡಿದೆ ಅದು ಗೊತ್ತಿಲ್ಲ ವಿಷಯ. ಈ ಮೂಲಕ ಸಾರಿ ಇಫ್ ಐ ಕ್ಯಾನ್ ಟೇಕ್ ದ ಲಿಬರ್ಟಿ, ಬಟ್ ಐ ಹ್ಯಾವ್ ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಆ್ಯಂಡ್ ಸುಮಾರು ಸಿನಿಮಾಗಳಿಗೆ, ಸುಮಾರು ಕಥೆಗಾರರಿಗೆ ಎಲ್ಲೆಲ್ಲಿ ನನಗೆ ಒಂದು ಸಣ್ಣ ಟ್ರಿಬ್ಯೂಟ್ ಇಡೋಕ್ಕಾಗತ್ತೆ, ಇಟ್ಟು ಈಸ್ಟರ್ ಎಗ್ಸ್ ಅಂತ ಕರಿತೀವಿ, ಇಟ್ಟು ಮಾಡಿರೋಂಥ ಕಥೆ ಇದು. ಮೇಡಮ್, ಈಗ ಫೈನಲ್ ಆಗಿ ನೆಕ್ಸ್ಟು ನೀವು ಯಾವ ಥರದ್ದು ಸಿನಿಮಾ ಮಾಡಬೇಕಂತ ಆಸೆ ಇದೆ ನಿಮಗೆ? ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ನೆಕ್ಸ್ಟು? ಓಕೆ, ಸೊ ಒಂದು 2-3 ಕನ್ನಡ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ರೆಡಿ ಇದೆ ಸಾರಾಂಶದ ನಂತರ. ಪ್ಲಸ್ ಒಂದು 2
ಮತ್ತು ಮೂರು ಕನ್ನಡ ಸಿನಿಮಾ ಈಗ ಸದ್ಯಕ್ಕೆ ಶೂಟ್ ಮಾಡ್ತಿದ್ದೀನಿ. ತಮಿಳಲ್ಲೂ ಪ್ರಾಜೆಕ್ಟ್ಸ್ ಇದೆ. ಬಿಟ್ಟರೆ ಯಾವ ಥರದ ಪಾತ್ರಗಳು, ಯಾವ ಥರದ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಇದೆ. ದಟ್ಸ್ ಅ ಗುಡ್ ಕ್ವೆಶ್ಚನ್, ಬಿಕಾಸ್ ನನಗೆ ಒಂದು ಬಯೋಪಿಕ್ ಮಾಡಬೇಕು ಅಂತ ತುಂಬ ಆಸೆ. ಐ ರಿಯಲಿ ವಾಂಟ್ ಟು ಬಿ ಪಾರ್ಟ್ ಆಫ್ ಸಮ್ ಮೈಥಲಾಜಿಕಲ್ ಸ್ಟೋರಿ. ನಂಗೆ ಕನ್ನಡದಲ್ಲಿ ಬಯೋಪಿಕ್ ಕಮ್ಮಿ, ಸೊ ನೀವು ಮಾಡಿದ್ರೆ ಚೆನ್ನಾಗಿದೆ. ಹೌದು, ಎಕ್ಸಾಕ್ಟ್ಲಿ. ಸೊ ಅದು 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 ನನ್ನ ಕಲಾವಿದೆಯಾಗಿ ಅಲ್ಲ, ಒಂದು ಆ್ಯಕ್ಟರ್ ಆಗಿ ಮಾಡಬೇಕು ಅನ್ನೋ ಒಂದು ಆಸೆ. ಬಿಟ್ಟರೆ ಬರವಣಿಗೆ ನಡೀತಾ ಇದೆ. ಸೂನ್ ಐ ವಿಲ್ ಡೆಫಿನೆಟ್ಲಿ ಬಿ ಡೈರೆಕ್ಟಿಂಗ್ ಅ ಫಿಲ್ಮ್. ಮಹಿಳಾ ನಿರ್ದೇಶಕಿಯರು ಕಮ್ಮಿ ಕನ್ನಡದಲ್ಲಿ. ಹೌದು. ಸೊ ನೀವು ಬರ್ತಾ ಇದ್ದೀರಿ ಈಗ ಅಖಾಡಕ್ಕೆ. 2024ರಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ತುಂಬ ಜನ ಫೀಮೇಲ್ ಡೈರೆಕ್ಟರ್ಸ್ದು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಹೊಸ ಇನ್ನೊಂದು 2 ವರ್ಷದಲ್ಲಿ ನಾವೆಲ್ಲರೂ ಬರೀ ನಿರ್ದೇಶಕರಾಗಿರ್ತೀವಿ. ನಿರ್ದೇಶಕರು ಫೀಮೇಲ್ ನಿರ್ದೇಶಕರು ಅನ್ನೋದು ಕರೆಯೋ ಅವಶ್ಯಕತೆ ಹೋಪ್ಫುಲಿ ಇರಲ್ಲ. ಇನ್ನೊಂದು 2 ವರ್ಷ ಅಲ್ಲ, ಇನ್ನೊಂದು 10 ವರ್ಷ ಪಕ್ಕ. ಮೇಡಮ್, ರೀಸೆಂಟಾಗಿ ರೂಪಾ ಮೇಡಮ್ ಸಿಕ್ಕಾಗಲೂ ಇದ್ರ ಬಗ್ಗೆ ಮಾತಾಡಿದ್ವಿ. ಏನಂದರೆ ಫೀಮೇಲ್ ಡೈರೆಕ್ಟರ್ಸ್ ಕನ್ನಡದಲ್ಲಿ ಡೈರೆಕ್ಷನ್ ಮಾಡ್ತಾ ಇದ್ದಾರಲ್ಲ, ಅಂದರೆ ಒಂದು ದೊಡ್ಡ ಸ್ಕೇಲ್ ಸಿನಿಮಾನ ಮಾಡ್ತಾ ಇಲ್ಲ. ಅಂದರೆ ಈಗ ಸೂರರೈ ಪೋಟು ತೊಗೊಬೋದು, ಸುಧಾ ಅವ್ರು ಮಾಡಿದ್ದು. ಆಮೇಲೆ ಹಿಂದಿಯಲ್ಲಿ ತುಂಬ ಡೈರೆಕ್ಟರ್ಗಳು ಆ ಥರದೊಂದು ದೊಡ್ಡ ಸ್ಕೇಲ್ ಸಿನಿಮಾನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇಲ್ಲೇ ಯಾಕೆ ಅದು ಸಾಧ್ಯ ಆಗ್ತಾ ಇಲ್ಲ? ಸ್ಮಾಲ್ ಸ್ಕೇಲ್ ಸಿನಿಮಾನೇ ಮಾಡ್ತಾ ಇದ್ದಾರೆ. ನೀವು ಮಾಡೋ ಸಿನಿಮಾ ಯಾವ ಥರದ್ದು ಇರುತ್ತೆ ಅಂತ? ರೈಟ್. ಆಬ್ವಿಯಸ್ಲಿ ದ ಫೈನಲ್ ಗೋಲ್ ವಿಲ್ ಬಿ ಟು ಮೇಕ್ ಫಿಲ್ಮ್ಸ್ ಇನ್ ದ ಲಾರ್ಜ್ ಸ್ಕೇಲ್, ಇನ್ ದ ಬಿಗ್. ಫಾರ್ ಶೋರ್, ಐ ಥಿಂಕ್ ಸೊ 100%. ಬಿಕಾಸ್ ನಾವು ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವೋ, ಎಷ್ಟು ದೊಡ್ಡ ಸ್ಟಾರ್ಸ್ ಜೊತೆ ಹಾಕ್ಕೊಂಡು ಒಂದು ಸಿನಿಮಾ ಮಾಡಿದ್ವು, ಅಷ್ಟು ಜಾಸ್ತಿ ಸಿನಿಮಾಗೆ ರೀಚ್ ಇದೆ ಅನ್ನೋ ಒಂದು ಬಿಲೀಫ್ ಸಿಸ್ಟಮ್ ಇದೆ. ಅದು ಮಾತ್ರ ಅಲ್ಲದೆ ಪ್ಯಾನ್ ಇಂಡಿಯಾ ಅಂತ ತುಂಬ ಜನ ಸಿನಿಮಾ ಮಾಡ್ತಿದ್ದಾರೆ. ಸೊ ಬೇಸಿಕ್ಲಿ ನೋ ಮೋರ್ ಇಸ್ ಲ್ಯಾಂಗ್ವೇಜ್ ಅ ಬ್ಯಾರಿಯರ್. ಹಾಗಾಗಿ ಐ ಥಿಂಕ್ ಆಪರ್ಚುನಿಟಿ ಎಷ್ಟಿದೆ. ಆ್ಯಂಡ್ ಐ ಥಿಂಕ್ ಅದನ್ನು ನಾವೆಲ್ಲರಿಗೂ ಸೇರಿಕೊಂಡು, ಎಸ್ಪೆಷಲಿ ಹೆಣ್ಮಕ್ಳು ಅದನ್ನು ಖಂಡಿತ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಮಾಡ್ತೀವಿ ಕೂಡ. ಟೈಮ್. ನೀವು ಹೀರೋಯಿನ್ ಆದಾಗ ನಾವು ಒಂದು ಕ್ವಶನ್ ಕೇಳ್ತಾ ಇದ್ವಿ, ಯಾವ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ಬೇಕಂತ. ಈಗ ಡೈರೆಕ್ಟರ್ ಆಗ್ತಾ ಇದ್ದೀರಾ, ಯಾವ ಹೀರೋಗೆ ಡೈರೆಕ್ಷನ್ ಮಾಡ್ತೀರಾ ನೀವು? ಯಾವ ಸ್ಟಾರ್ಗೆ, ಯಾವ ಹೀರೋಗೆ? ಯಾವ ಆರ್ಟಿಸ್ಟ್ ಅಲ್ವಾ? ಯಾವ ಆರ್ಟಿಸ್ಟ್ ಐ ಅಂಡರ್ಸ್ಟ್ಯಾಂಡ್. ಬಟ್ ದೆನ್ ನೀವು ಹೀರೋಕ್ಕಿಂತ ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಆನ್ಸರ್ ಮಾಡ್ತೀನಿ. ನನಗೆ ಮಾಲಶ್ರೀ ಅವ್ರನ್ನ ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ತುಂಬ ಆಸೆ. ಐ ಥಿಂಕ್ ಶಿ ಇಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್. ಆಕ್ಷನ್ ಸಿನಿಮಾ ಆಗಿರುತ್ತೆ ಅದು. ಅದೇ ನನಗೆ ಸ್ವಲ್ಪ ಬ್ರೇಕ್ ಮಾಡೋಣ ಅಂತ ಅವ್ರ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಖಂಡಿತ ಐ ಥಿಂಕ್ ಮಾಲಶ್ರೀ ಮ್ಯಾಮ್ ಇಸ್ ದೇರ್ ಇನ್ ಮೈ ಮೈಂಡ್ ಫಾರ್ ಸಮಥಿಂಗ್. ಐ ಆಮ್ ಅಸಿಸ್ಟಿಂಗ್ ಯು ಇನ್ ದಟ್ ಒನ್. ಯು ಆರ್ ಅಸಿಸ್ಟಿಂಗ್ ಯು. ಪರ್ಫೆಕ್ಟ್. ಸೂಪರ್ ಮೇಡಮ್, ಸೂಪರ್. ನಿಮ್ಮ ಮುಂದಿನ ಸಿನಿಮಾಗಳಿಗೆ ಮತ್ತು ಸಾರಾಂಶ ಸಿನಿಮಾಗೆ ನಾವು ತುಂಬ ಕಾಯ್ತಾ ಇದ್ದೀವಿ. ನೋಡಿ ನಿಮ್ಗೆ ಹೇಳ್ತೀವಿ ಹೆಂಗಿದೆ, ಏನು ಅನ್ನಿಸ್ತು ಅಂತ. ಪ್ಲೀಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮ ರಿವ್ಯೂಗಂತೂ ಕಾಯ್ತಾ ಇದ್ದೀವಿ. ನಿಮ್ಮ ರಿವ್ಯೂ ಅಂತೂ ಖಡಕ್ ಆಗಿರುತ್ತೆ ಅನ್ನೋ ಗೊತ್ತು ನಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನವೀನ್.